ಕಲಾದೇವಿ ಅಸ್ತಂಗತರಾಗಿದ್ದಾರೆ. ಹುಟ್ಟೂರಿನತ್ತ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಚನ್ನಪಟ್ಟಣದ ದಶಾವಾರ ಕಡೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಚನ್ನಪಟ್ಟಣದ ದಶಾವಾರ ಗ್ರಾಮದಲ್ಲಿ ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದಶವಾರದ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಬೆಂಗಳೂರಿನಿಂದ ದಶವಾರದತ್ತ ಯಾತ್ರೆ ಸಾಗ್ತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಈಗಾಗಲೇ ಅಂತ್ಯಕ್ರಿಯೆ ಸ್ಥಳದಲ್ಲಿ ಸಿದ್ಧತೆಗಳು ನಡೀತಾ ಇದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಈಗ ಆಲ್ರೆಡಿ ದಶವಾರದ ಜಮೀನಿನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಈ ಅಂತ್ಯಕ್ರಿಯೆ ನಡೆಸಲಾಗುತ್ತೆ. ಈಗಾಗಲೇ ಅಂತ್ಯಕ್ರಿಯೆ ಸ್ಥಳದಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅಂತಿಮ ಯಾತ್ರೆಗೆ ಗ್ರಾಮಸ್ಥರು ಕೂಡ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಬಿದಿರು, ಬಾಳೆ, ಹೂವಿನ ಅಲಂಕಾರಕ್ಕೆ ತಯಾರಿಯನ್ನು ಕೂಡ ಮಾಡಲಾಗ್ತಿದೆ. ಇನ್ನು ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಮಲ್ಲೇಶ್ವರದಿಂದ ಅವರ ಹುಟ್ಟೂರಾದಂತಹ ದಶವಾರದ ಕಡೆ ಹೋಗಲಾಗ್ತಾ ಇದೆ. ಮತ್ತೊಂದು ಕಡೆ ಬಿದಿರು, ಬಾಳೆ, ಹೂವಿನ ಅಲಂಕಾರವನ್ನು ಹಾಕಿ ತಯಾರಿಯನ್ನ ಮಾಡಲಾಗ್ತಾ ಇದೆ. ಮನೆ ಮುಂದೆ ಅಂತಿಮ ದರ್ಶನಕ್ಕೆ ಪೊಲೀಸರು ಕೂಡ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಆಗಮಿಸ್ತಾರೆ. ಕೇವಲ ಕನ್ನಡ ಮಾತ್ರ ಅಲ್ಲ, ಕನ್ನಡ, ತೆಲುಗು, ತಮಿಳು, ಹಿಂದಿಯಲ್ಲೂ ಕೂಡ ನಟನೆ ಮಾಡಿರೋದ್ರಿಂದ ತನ್ನದೇ ಆದಂತಹ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿದ್ದಾರೆ. ಇವರ ದರ್ಶನಕ್ಕೆ ಸಾಕಷ್ಟು ಕಡೆಗಳಿಂದ ಅಭಿಮಾನಿಗಳು ಆಗಮಿಸ್ತಾರೆ. ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಬರುವಂತಹ ಅಭಿಮಾನಿಗಳಿಗಾಗಿರಬಹುದು, ಗ್ರಾಮಸ್ಥರಿಗಾಗಿರಬಹುದು, ಕುಟುಂಬಸ್ಥರಿಗಾಗಿರಬಹುದು, ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ದರ್ಶನಕ್ಕೂ ಕೂಡ, ಅಂತಿಮ ದರ್ಶನಕ್ಕೂ ಕೂಡ ಯಾವುದೇ ರೀತಿಯ ಅಡೆತಡೆಗಳಾಗಬಾರ್ದು ಅಂತ ಸದ್ಯಕ್ಕೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಿದ್ದಾರೆ. ಇನ್ನು ಗ್ರಾಮಸ್ಥರೆಲ್ಲರೂ ಕೂಡ ಜೊತೆಗೂಡಿ ಬಿದಿರು, ಬಾಳೆ, ಹೂವಿನ ಅಲಂಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತ್ಯಕ್ರಿಯೆಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ ಅಂತ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಈಗ ಆಲ್ರೆಡಿ ಸಾಕಷ್ಟು ಗಣ್ಯಾತಿ ಗಣ್ಯರು, ರಾಜಕಾರಣಿಗಳು, ಸೆಲೆಬ್ರಿಟಿಗಳೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ಹುಟ್ಟೂರಿನತ್ತ ಕೂಡ ಸಾಕಷ್ಟು ಅಭಿಮಾನಿಗಳಾಗಿರಬಹುದು, ಸೆಲೆಬ್ರಿಟಿಗಳಾಗಿರಬಹುದು, ರಾಜಕಾರಣಿಗಳು ಕೂಡ ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ. ತಮ್ಮ ತಾಯಿಯ ಏನು ಸಮಾಧಿ ಇದೆ, ಆ ಸಮಾಧಿಯ ಪಕ್ಕದಲ್ಲೇ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಅಲ್ಲೂ ಕೂಡ, ಹುಟ್ಟೂರಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಕೆಲವೊಂದಿಷ್ಟು ಕಾಲ ಸಮಯವನ್ನು ಕೂಡ ನಿಗದಿ ಮಾಡಲಾಗಿದೆ. ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಇನ್ನು 1938 ಜನವರಿ 7ರಂದು ಬಿ ಸರೋಜಾದೇವಿಯವರು ಜನಿಸ್ತಾರೆ. ಚನ್ನಪಟ್ಟಣದ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದ್ರು. ಹಾಗಾಗಿ ಒಕ್ಕಲಿಗ ಸಂಪ್ರದಾಯದಂತೆ ಅವರ ವಿಧಿವಿಧಾನವನ್ನು ಕೂಡ ಮಾಡಲಾಗುತ್ತೆ. ತಂದೆ ಭೈರಪ್ಪ ಪೊಲೀಸ್ ಅಧಿಕಾರಿಯಾಗಿದ್ರು. ಹಾಗಾಗಿ ಅವರಿಗೆ ಬಹಳ ಶಿಸ್ತಿನ ಸಿಪಾಯಿ ಅಂತ ಹೇಳಬಹುದು. ಶಿಸ್ತು ಅಂದರೆ ಸರೋಜಾದೇವಿ ಅಂತ ಹೇಳಬೇಕು. ಅಷ್ಟರ ಮಟ್ಟಿಗೆ ಶಿಸ್ತನ್ನು ಕಾಯ್ದಿರಿಸ್ಕೊಳ್ತಾ ಇದ್ರು. ಹೋಗುವಂತಹ ಶೂಟಿಂಗಲ್ಲಾಗಿರಬಹುದು ಅಥವಾ ಮನೆಯಲ್ಲಾಗಿರಬಹುದು, ಬಹಳ ಶಿಸ್ತಿನಿಂದ ಇರ್ತಾ ಇದ್ರು. ಸಮಯ ಪ್ರಜ್ಞೆ ಅನ್ನೋದು ಬಹಳ ಚೆನ್ನಾಗಿತ್ತು. ಇನ್ನು ಜಿಲ್ಲಾಧಿಕಾರಿಗಳಾದಂತಹ ಯಶವಂತ್ ಅವರು ಮಾತನಾಡಿದ್ದಾರೆ. ನೋಡೋಣ ಏನು ಮಾತನಾಡಿದ್ದಾರೆ ಅಂತ. ದೇವಿಯವರ ಅಂತ್ಯಕ್ರಿಯೆಗೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ನಿನ್ನೆ ಸಾಯಂಕಾಲದಿಂದ ಪೊಲೀಸ್ನವರು, ನಮ್ಮ ತಹಶೀಲ್ದಾರು ಮತ್ತೆ ನಮ್ಮ ಇಒ ಅವರು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇವಾಗ ಆಲ್ರೆಡಿ ಅಲ್ಲಿಂದ ಸರೋಜಾದೇವಿಯವರ ಇದು ನಿರ್ಗಮನ ಆಗಿದ್ದು, ಇವಾಗ ಸುಮಾರು 2:15 ಅಥವಾ 3 ಗಂಟೆಗೆ ಇಲ್ಲಿಗೆ ಬರೋ ನಿರೀಕ್ಷೆ ಇದೆ. ಮಧ್ಯದಲ್ಲಿ ನಾವು ರಾಮನಗರ ಹಾಗೂ ಚನ್ನಪಟ್ಟಣದಲ್ಲಿ 10ರಿಂದ 15 ನಿಮಿಷ ಸಾರ್ವಜನಿಕರಿಗೆ, ಅವರ ಅಭಿಮಾನಿಗಳಿಗೆ ದರ್ಶನವನ್ನು ಮಾಡೋಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿದ್ದೀವಿ. ಇಲ್ಲಿ ದಶಾವರಕ್ಕೆ ಬಂದ ನಂತರ ಮನೆ ಮುಂದೆ ಒಂದು 15 ನಿಮಿಷ ಅವರ ಅಂತಿಮ ದೇಹವನ್ನು ಇಟ್ಟು, ಅಲ್ಲಿಂದ ಇಲ್ಲಿಗೆ ಒಂದು 800 ಮೀಟರ್ ಇದೆ, ಅಲ್ಲಿಂದ ಇಲ್ಲಿಗೆ ಮತ್ತೆ ಓಪನ್ ಇದರಲ್ಲಿ ಗಾಡಿಯಲ್ಲಿ ಇದು ಮಾಡಿ ಇಲ್ಲಿ ಫೈನಲ್ ಆಗಿ ಇಲ್ಲಿ ಅಂತ್ಯಕ್ರಿಯೆ ಆಗ್ತದೆ. ವಿಧಾನ ಪ್ರಕಾರ ಅಂತ್ಯಕ್ರಿಯೆ. ಹಿರಿಯ ನಟಿಯರಾದ ಸರೋಜಾದೇವಿ ಅವರ ಅಂತ್ಯಕ್ರಿಯೆಗೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ನಿನ್ನೆ ಸಾಯಂಕಾಲದಿಂದ ಪೊಲೀಸ್ನವರು, ನಮ್ಮ ತಹಶೀಲ್ದಾರು ಮತ್ತೆ ನಮ್ಮ ಇಒ ಅವರು ಸಕಲ
ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇವಾಗ ಆಲ್ರೆಡಿ ಅಲ್ಲಿಂದ ಸರೋಜಾದೇವಿ ಅವರ ಇದು ನಿರ್ಗಮನ ಆಗಿದ್ದು ಇವಾಗ ಸುಮಾರು 2:30 ಇನ್ನು ದಶವಾರದಿಂದ ನಮ್ಮ ಪ್ರತಿನಿಧಿ ಸುಚಿತ್ರ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಸುಚಿತ್ರ, ಅಂತ್ಯಕ್ರಿಯೆಗೆ ಯಾವ ರೀತಿ ಸಿದ್ಧತೆಯನ್ನು ಅಲ್ಲಿ ಮಾಡಿಕೊಳ್ತಾ ಇದ್ದಾರೆ ಹುಟ್ಟೂರಿನಲ್ಲಿ? ಸಾಹಿತ್ಯ ಏನು ಬಹುಭಾಷಾ ನಟಿ ಸರೋಜಾದೇವಿಯರ ಅಂತ್ಯಕ್ರಿಯೆ ಅವರ ಹುಟ್ಟೂರಿನ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆ ಆಗ್ತಾ ಇರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಮಂಡಳಿ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ಈಗಾಗಲೇ ಅವರು ಏನು ಸರೋಜಾದೇವಿಯವರ ಒಂದು ಭೂಮಿಯಾಗಿರುವಂತಹ 3 ಎಕರೆ ಜಮೀನೇನಿದೆ ಆ ಒಂದು ಜಮೀನಿನಲ್ಲಿಯೇ ಇವರ ಅಂತ್ಯಕ್ರಿಯೆ ಆಗ್ತಾ ಇರುವಂತದ್ದು. ಏನು ಈ ಒಂದು ಜಮೀನಿನಲ್ಲಿ ಅವರ ತಾಯಿ ರುದ್ರಮ್ಮ ಅವರ ಒಂದು ಸಮಾಧಿ ಇದೆ. ಆ ಒಂದು ಸಮಾಧಿಯ ಪಕ್ಕದಲ್ಲೇ ಏನು ಸರೋಜಾದೇವಿಯವರ ಒಂದು ಅಂತ್ಯಕ್ರಿಯೆ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಮಲ್ಲೇಶ್ವರದ ಅವರ ನಿವಾಸದಿಂದ ಈಗಾಗಲೇ ಪಾರ್ಥಿವ ಶರೀರ ಬರ್ತಾ ಇರುವಂತದ್ದು. ಈಗಾಗಲೇ ಇಲ್ಲಿನ ಆಡಳಿತ ಮಂಡಳಿ ಹಾಗೂ ಪೊಲೀಸರು ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಏನು ಸರೋಜಾದೇವಿಯವರು ಕನ್ನಡ, ತೆಲುಗು ಹಾಗೂ ಇನ್ನಿತರ ಹಲವು ಭಾಷೆಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. ಇವರಿಗೆ ಏನು ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇರುವಂತದ್ದು. ಆದ್ರಿಂದಾಗಿ ಸಾಕಷ್ಟು ಜನ, ಸಾವಿರಾರು ಮಂದಿ ಅಭಿಮಾನಿಗಳು ಈ ಒಂದು ಅಂತ್ಯ ಸಂಸ್ಕಾರಕ್ಕೆ ಭಾಗಿಯಾಗ್ತಾರೆ. ಇನ್ನು ಈ ಒಂದು ಏನು ಅಂತ್ಯ ಸಂಸ್ಕಾರ ಏನು ಜಾಗ ಇದೆ ಅದಕ್ಕೆ ವಿಐಪಿಗಳಿಗೆ ಆಗಿರ್ಬೋದು, ಗಣ್ಯರಿಗೆ ಆಗಿರ್ಬೋದು, ಕಲಾವಿದರಿಗೆ ಒಂದು ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಅಂದ್ರೆ ಸಾಮಾನ್ಯರಿಗೆ ಏನು ಬ್ಯಾರಿಕೇಡ್ ಅಳವಡಿಕೆ ಮಾಡಿರುವಂತದ್ದು. ಇಲ್ಲಿ ವಿಐಪಿಗಳು ಬರುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹಾಗೂ ಇಲ್ಲಿ ಏನು ಜನರಿಗೆ ಕೂಡ ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ನೀವು LED ಸ್ಕ್ರೀನ್ ಅನ್ನ ನೋಡ್ತಾ ಹೋದ್ರೆ ಈ ಒಂದು LED ಸ್ಕ್ರೀನ್ ಅಲ್ಲಿ ಏನು ಸರೋಜಾದೇವಿಯವರ ಅಂತ್ಯಕ್ರಿಯೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಜನರಿಗೆ ಅವರ ಅಂತ್ಯಕ್ರಿಯೆ ಆಗ್ತಾ ಇರುವಂತದ್ದನ್ನ ನೋಡೋದಕ್ಕೆ LED ಸ್ಕ್ರೀನ್ ವ್ಯವಸ್ಥೆಯನ್ನ ಕೂಡ ಇಲ್ಲಿನ ಆಡಳಿತ ಮಂಡಳಿ ಮಾಡಿದೆ. ಇನ್ನು ಪಾರ್ಥಿವ ಶರೀರ ಏನು ಬಿಡದಿಯಿಂದ ರಾಮನಗರದಲ್ಲೂ ಕೂಡ ಒಂದಷ್ಟು ಕೆಲವು ನಿಮಿಷಗಳ ಕಾಲ ಅವರ ಅಂತಿಮ ದರ್ಶನಕ್ಕೆ ಜನರಿಗೆ ಅವಕಾಶವನ್ನ ಮಾಡಿಕೊಳ್ಳುವಂಥದ್ದು. ಹಾಗೂ ಚನ್ನಪಟ್ಟಣದ ಗಾಂಧಿ ಭವನದಲ್ಲೂ ಕೂಡ 10 ನಿಮಿಷಗಳ ಕಾಲ ಆ ಒಂದು ಏನು ಸರೋಜಾದೇವಿಯವರ ಒಂದು ಅಂತಿಮ ನಮನ ಸಲ್ಲಿಸೋದಕ್ಕೆ ಅಲ್ಲಿನ ಜನರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಜೊತೆಗೆ ಇದು DCM ಅವರು ಕ್ಷೇತ್ರ ಆಗಿರೋದ್ರಿಂದ DCM ಅವರು ಕೂಡ ಈ ಒಂದು ಅಂತ್ಯ ಸಂಸ್ಕಾರಕ್ಕೆ ಏನು ಭೇಟಿಯನ್ನ ಕೊಡುವಂತದ್ದು. ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಅವರ ಪಾರ್ಥಿವ ಶರೀರವನ್ನ ಇಟ್ಟು ಗಣ್ಯರಿಗೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಆ ನಂತರದಲ್ಲಿ ಇಲ್ಲಿ ಬಂದು ಎಲ್ಲರೂ ಕೂಡ ಅಂತ್ಯ ಸಂಸ್ಕಾರ ಅವರ ಅಂತಿಮ ಅವರ ಅಂತಿಮ ನಮನವನ್ನ ಸಲ್ಲಿಸಿ ಹೋಗುವಂತದ್ದು. DCM ಅವರು ಬರೋದ್ರಿಂದ ಸಾಕಷ್ಟು ಒಂದು ರೀತಿಯಲ್ಲಿ ಇನ್ನೂ ಹೆಚ್ಚಿನದಾಗಿ ಜನ ಸೇರುವಂತದ್ದು. ಹಾಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಈಗಾಗಲೇ ಚನ್ನಪಟ್ಟಣ ಪೊಲೀಸರು ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲಿ ನಿಯೋಜನೆ ಆಗಿರುವಂತದ್ದು. ಸ್ಥಳಕ್ಕೆ DC ಗುರುಕರ್ ಅವರು ಕೂಡ ಭೇಟಿಯನ್ನ ನೀಡಿದ್ರು. ಅಂದ್ರೆ ಅವರು ಮಾಹಿತಿಯನ್ನ ನೀಡಿರೋ ಪ್ರಕಾರ ರಾಮನಗರ, ಚನ್ನಪಟ್ಟಣ ಹಾಗೂ ಅವರ ಮನೆ ಏನಿದೆ ಆ ಒಂದು ನಿವಾಸದ ಬಳಿಯೂ ಕೂಡ ಏನು ಅಂತಿಮ ನಮನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಜೊತೆಗೆ ಅವರು ಒಕ್ಕಲಿಗರಾಗಿರೋದ್ರಿಂದ ಒಕ್ಕಲಿಗ ಸಂಪ್ರದಾಯದಂತೆ ಉಳುವ ಪದ್ಧತಿಯ ಮೂಲಕ ಅವರ ಅಂತಿಮ ಸಂಸ್ಕಾರವನ್ನ ಮಾಡುವಂತದ್ದು. ಹಾಗೂ ಈಗಾಗಲೇ ಇಲ್ಲಿನ ದಶವಾರ ಗ್ರಾಮದ ಹಾಗೂ ಅಕ್ಕಪಕ್ಕ ಗ್ರಾಮದ ಗ್ರಾಮಸ್ಥರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತದ್ದು. ಹಾಗೂ ಏನು ಇಲ್ಲಿನ ಮಾಕಳಿ ಆಗಿರ್ಬೋದು, ನಾಗವಾರ ಆಗ್ಬೋದು, ಮಳೂರ್ಪಟ್ನ ಆಗ್ಬೋದು, ಹೀಗೆ ಸುತ್ತಮುತ್ತ ಗ್ರಾಮಗಳಿಂದನೂ ಕೂಡ ಈಗಾಗಲೇ ಗ್ರಾಮಸ್ಥರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸರಿಸುಮಾರು 3,000ಕ್ಕೂ ಹೆಚ್ಚು ಜನ ಸೇರುವಂತ ಮಾಹಿತಿ ಕೂಡ ಇರುವಂತದ್ದು. ಏನು ಅವರು ರಾಜಕೀಯ ಗಣ್ಯರಾಗಿರ್ಬೋದು, ಜೊತೆಗೆ ಕಲಾವಿದರಾಗಿರ್ಬೋದು, ಸಾಕಷ್ಟು ಗಣ್ಯಾತಿ ಗಣ್ಯರು ಈ ಒಂದು ಅಂತ್ಯ ಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋ ಕೂಡ ಮಾಹಿತಿ ಕೂಡ ಇರುವಂತದ್ದು. ಸಾಕಷ್ಟು ಒಂದು ರೀತಿಯಲ್ಲಿ ಏನು ಒಕ್ಕಲಿಗ ಸಂಪ್ರದಾಯದಂತೆ ಈ ಒಂದು ಅಂತ್ಯಕ್ರಿಯೆ ನೆರವೇರಲಿದೆ. ಜೊತೆಗೆ ಅವರ ಸಂಬಂಧಿಕರಿಗೂ ಒಬ್ಬೊಬ್ಬರಾಗೆ ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡ್ತಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸುಚಿತ್ರಾ ನಿಮ್ಮೆಲ್ಲ ಮಾಹಿತಿಗಾಗಿ.